ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳ ಬಗ್ಗೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಕೂಡ ಸಾಕಾಗೋದಿಲ್ಲ. ಒಣ ಹಾಕಿದ್ದ ಬಟ್ಟೆ ತರೋಕೆ ತಾಯಿ ಹೋಗಿದ್ರು. ಈ ಸಂದರ್ಭದಲ್ಲಿ ಮಗು ಸಾವಿಗೀಡಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಣ ಹಾಕಿದ್ದ ಬಟ್ಟೆ ತರೋಕೆ ತಾಯಿ ಹೋಗಿದ್ದಂಥ ಸಂದರ್ಭದಲ್ಲಿ ಮಗು ಸಾವಿಗೀಡಾಗಿದೆ. ಬಚ್ಚಲು ಮನೆಯ ನೀರಿನ ಬಕೆಟ್ನಲ್ಲಿ ಮುಳುಗಿ ಮಗು ಬಲಿಯಾಗಿದೆ. ಮಗು ಸಾವಿನ ದೃಶ್ಯ ಕಂಡು ತಾಯಿ ಪ್ರತಿಭಾ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 11 ತಿಂಗಳ ಗಂಡು ಮಗು ಅಗಸ್ತ್ಯ ಬಕೆಟ್ ನೀರಿನಲ್ಲಿ ಮುಳುಗಿ ಸಾವಿಗೀಡಾಗಿದೆ. ಮನೆಯಲ್ಲಿ ತಾಯಿ ಮಗು ಇಬ್ಬರೇ ಇದ್ದಾಗ ನಡೆದಿರುವಂಥ ಘಟನೆ ಇದು. ಪತಿ ಮಹಂತೇಶ್ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿದ್ರು. ಪ್ರತಿಭಾ ಹಾಗೂ ಪತಿ ಮಹಂತೇಶ್ ಸಾಫ್ಟ್ವೇರ್ ಉದ್ಯೋಗಿಗಳು. ಮೃತ ಪ್ರತಿಭಾಗೆ 29 ವರ್ಷ ವಯಸ್ಸಾಗಿತ್ತು. ಅವರು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತು ಅವರಿಗೆ. ರಾತ್ರಿ ಪತಿ ಮಹಂತೇಶ್ ಮನೆಗೆ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಚಂದ್ರಾಲೇಔಟ್ ಠಾಣೆಯ ಭೈರವೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ದುರಂತ. ತಾಯಿ ಬಟ್ಟೆಯನ್ನ ತರೋಕಂತೇಳಿ ಮನೆಯಿಂದ ಹೊರಗಡೆ ಹೋಗಿರ್ತಾರೆ ಅಂತ ಹೇಳಿದ್ರೆ, ಒಗೆದು ಒಣಗಿಸಿದ್ದಂತ ಬಟ್ಟೆಯನ್ನ ತರೋಕಂತೇಳಿ ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ನೋಡ್ತಾ ಇರಬಹುದು 11 ತಿಂಗಳ ಮಗು. ಈ ಮಗುವಿನ ಹೆಸರು ಅಗಸ್ತ್ಯ ಅಂತೇಳಿ. ಮಗುವಿನ ತಾಯಿಯ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. ಈಕೆ ಹೆಸರು ಪ್ರತಿಭಾ, 29 ವರ್ಷ ವಯಸ್ಸಾಗಿತ್ತು. ಪ್ರತಿಭಾ ಮಗುವನ್ನ ಮನೆಯಲ್ಲಿ ಬಿಟ್ಟು ಒಣಗಿದ ಬಟ್ಟೆ ತರೋಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದಂಥ ಬಕೆಟ್ನಲ್ಲಿ ಮುಳುಗಿ ಮಗು ಸಾವಿಗೀಡಾಗಿದೆ. ಇದನ್ನು ನೋಡಿದಂಥ ಪ್ರತಿಭಾ ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಮಗುವಿಗೆ ಕೇವಲ 11 ತಿಂಗಳು ವಯಸ್ಸಾಗಿತ್ತು. ಮಗುವಿನ ಸಾವನ್ನು ಕಂಡು ತಾಯಿ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗೆಯೇ ಪ್ರತಿಭಾ ಪತಿ ಹೆಸರು ಮಹಂತೇಶ್ ಅಂತೇಳಿ. ಪತಿ ಪತ್ನಿ ಇಬ್ಬರು ಕೂಡ ಸಾಫ್ಟ್ವೇರ್ ಉದ್ಯೋಗಿಗಳು. ಪ್ರತಿಭಾ ಮನೆಯಿಂದಲೇ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಇತ್ತು ಅವರಿಗೆ. ಮಗುವನ್ನು ನೋಡಿಕೊಳ್ತಾ ಇದ್ರು. ಜೊತೆಗೆ ಕ್ಷಣ ಮಾತ್ರದಲ್ಲಿ ಅಂತ ಹೇಳಿದ್ರೆ ಕೆಲವೇ ಕ್ಷಣದಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಚಿಕ್ಕ ಪುಟ್ಟ ಮಕ್ಕಳ ಬಗ್ಗೆ ಎಷ್ಟೇ ಪೋಷಕರು ನಿಗಾ ವಹಿಸಿದ್ರು ಕೂಡ ಸಾಲೋದಿಲ್ಲ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಪ್ರಕರಣದ ಕುರಿತಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಪ್ರತಿಭಾ ಮತ್ತು ಅವರ ಪತ್ನಿ ಸುಮಾರು 2 ವರ್ಷಗಳ ಹಿಂದೆ ಮದುವೆಯನ್ನಾಗಿದ್ದರು. ಕಳೆದ 2 ವರ್ಷದಲ್ಲೂ ಕೂಡ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಿಕೊಂಡು ಪತ್ನಿ ಪ್ರತಿಭಾ ಅವರು ವರ್ಕ್ ಫ್ರಮ್ ಹೋಮ್ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಪತಿ ಎಂದಿನಂತೆ ಪ್ರತಿನಿತ್ಯ ಕೂಡ ಕೆಲಸಕ್ಕೆ ಹೋಗ್ತಾಯಿದ್ರು. ಚಂದ್ರ ಲೇಔಟ್ನಲ್ಲಿರುವಂಥ ಭೈರವೇಶ್ವರ ನಗರದಲ್ಲಿ ಇದೇ ನಿವಾಸದಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಒಂದು ವಾಸವನ್ನು ಆಗಿದ್ರು. ವಾಸವಾಗಿದ್ದಂಥ ಸಂದರ್ಭದಲ್ಲಿ ಎಂದಿನಂತೆ ಪತಿಗೆ ತಿಂಡಿಯನ್ನು ಮಾಡಿ ಕೆಲಸಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. 11 ವರ್ಷ ಮಗು ಇರೋದ್ರಿಂದ ಪ್ರತಿನಿತ್ಯ ಸ್ನಾನ ಮಾಡಿಸೋದಕ್ಕೆ ಇಂಥ ಮುಂಚಿತವಾಗಿ ಮನೆಯಲ್ಲಿದ್ದಂಥ ಕೆಲವೊಂದಷ್ಟು ಬಟ್ಟೆಗಳನ್ನು ವಾಶ್ ಮಾಡಿ ಮನೆ ಪೂಜೆಯನ್ನು ಮಾಡಿ ಮತ್ತೆ ಮಗುವಿನ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪ್ರತಿಭಾ ಅವರು ತೀರ್ಮಾನ ಮಾಡಿಕೊಂಡು ಬಟ್ಟೆಯನ್ನು ವಾಶ್ ಮಾಡಿ ಮೇಲೆ ಇರುವಂಥ ಟೆರೇಸ್ ಮೇಲೆ ಬಟ್ಟೆಯನ್ನು ಆರಾಕೋದಕ್ಕೆ ಹೋಗಿದ್ದಾರೆ. ಆರಾಕಿ ಬರುವಷ್ಟರಲ್ಲಿ ಮಗು ಏನು ಸ್ನಾನದ ಕೊಠಡಿಯಲ್ಲಿ ಬಕೆಟ್ನಲ್ಲಿ ನೀರಿತ್ತು, ನೀರನ್ನು ಸ್ನಾನ ಮಾಡಿಸೋದಕ್ಕೆ ಅಂತ ಆ ನೀರಿನಲ್ಲಿ ಹೋಗಿ ನೇರವಾಗಿ ಮಗು ಮುಳುಗಿದ ಸ್ಥಿತಿಯಲ್ಲಿ ಕೂತ್ಕೊಂಡು ಪ್ರಾಣವನ್ನು ಬಿಟ್ಟಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬಂದಿದೆ. ನಿನ್ನೆ ಬೆಳಗ್ಗೆ ಒಂದು 10 ನಡೆದಿರುವಂತ ಘಟನೆ ಸದ್ಯಕ್ಕೆ ತಡವಾಗಿ ಬೆಳಕಿಗೆ ಬಂದಿದೆ. ಪತಿ ಸಂಜೆ ಮನೆ 6:30 ಬಂದಾಗ ಪತಿ ಮತ್ತೆ ಮಗು ಯಾರು ಕೂಡ ಡೋರನ್ನು ಕೂಡ ತೆಗೆದಿಲ್ಲ, ಬಾಗಿಲು ಮುಚ್ಚಿದಂತೆ ಇತ್ತು. ಅದೇ ರೀತಿಯಲ್ಲೂ ಕೂಡ ಬೆಡ್ ಮೇಲೆ ಮಲಗಿದ ಸ್ಥಿತಿಯಲ್ಲಿ ಕೂಡ ಕಂಡು ಬಂದಿದ್ದಾರೆ. ನೋಡಿದಾಗ ತಾಯಿ ಮತ್ತೆ ಮಗು ಇಬ್ರು ಕೂಡ ಬೆಡ್ ಮೇಲೆ ಮಲಗಿದ್ರು. ನೋಡಿದಾಗ ಮಗು ಉಸಿರುಗಟ್ಟಿದ ರೀತಿಯಲ್ಲಿ ಸಾವನ್ನಪ್ಪಿತ್ತು. ಅದೇ ರೀತಿಯಾಗಿ ಪತ್ನಿ ಕೈ ಮೇಲೆ ಕೆಲವೊಂದಷ್ಟು ಗಾಯಗಳಾಗಿತ್ತು. ಯಾಕೆ ಅಂತ ಚೆಕ್ ಮಾಡಿದಾಗ ಕೈ ಮೇಲೆ ಒಂದು ಚಾಕಿನಲ್ಲಿ ಕೊಯ್ದುಕೊಂಡಿದ್ದಾರೆ. ಆದ್ರೂ ಕೂಡ ರಕ್ತವೂ ಕೂಡ ಬಂದಿಲ್ಲ. ಆ ರಕ್ತ ಬರ್ದಿದ್ದಾಗ ಅಲ್ಲೇ ಇರುವಂತಹ ಸೀರೆಯನ್ನು ತೆಗೆದುಕೊಂಡು ನೇಣನ್ನು ಹಾಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ತನ್ನ ಮಗು ಸಾವಿಗೆ ನಾನೇ ಕಾರಣ. ಯಾಕಂತಂದ್ರೆ ನಾನು ನಿರ್ಲಕ್ಷ್ಯ ತೋರಿದ್ದಕ್ಕೆ ಈ ರೀತಿಯಾಗಿ ಮಗುವನ್ನ ಕಳೆದುಕೊಳ್ಳಕ್ಕೆ ಸಾಧ್ಯವಾಯಿತು. ಆ ಮಗು ಒದ್ದಾಡ್ತಾ ಇದ್ರು ಕೂಡ ನಾನು ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಬಟ್ಟೆ ಆರಾಕಿ ಬರುವಷ್ಟರಲ್ಲಿ ಮಗು ಪ್ರಾಣವನ್ನ ಕಳೆದುಕೊಂಡಿದೆ. ಯಾವ ರೀತಿಯಾಗಿ ಬಕೆಟ್ನಲ್ಲಿ ಕುಳಿತ ರೀತಿಯಲ್ಲಿ ಪ್ರಾಣವನ್ನ ಹಪ್ಪಿತ್ತು, ಅದೇ ರೀತಿಯಲ್ಲೂ ಕೂಡ ಅದನ್ನ ಆ ನೋವನ್ನ ತಾಯಿ ಪ್ರತಿಭಾ ಕಣ್ಣಾರೆ ಕಂಡು ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅದಕ್ಕೆ ಕೂಡ ಏನು ಆತ್ಮಹತ್ಯೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಪತಿಗೆ ಒಂದು
ಏನು ಡೆತ್ ನೋಟ್ ಅನ್ನು ಕೂಡ ಬರೆದಿದ್ದಾರೆ. ಆ ಡೆತ್ ನೋಟ್ ನಲ್ಲಿ ಏನಂತಂದ್ರೆ ನನ್ನದೇ ಆದಂತ ತಪ್ಪಿನಿಂದ ನನ್ನ ಮಗುವನ್ನ ಕಳೆದುಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯಿತು. ಹೀಗಾಗಿ ನಾನು ಕಂಡಾರೆ ನನ್ನ ಮಗುವಿನ ಸಾವನ್ನ ನಾನು ಕಂಡೆ. ಹೀಗಾಗಿ ಈ ಒಂದು ತಪ್ಪಿಗೆ ಕ್ಷಮಾಪಣೆ ಇಲ್ಲ, ನನ್ನನ್ನು ಕ್ಷಮಿಸಿಬಿಡಿ, ನಾನು ಮಾಡಿದಂಥ ತಪ್ಪಿಗೆ ನನಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಾ ಡೆತ್ ನೋಟ್ ಅನ್ನ ಪತಿಗೆ ಬರೆದಿಟ್ಟು ಇದೇ ಮನೆಯಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದೆ. ಸದ್ಯಕ್ಕೆ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಸದ್ಯಕ್ಕೆ ತಾಯಿ ಮತ್ತು ಮಗುವಿನ ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೂಡ ಮಾಡ್ತಿದ್ದಾರೆ. ಮತ್ತೆ ಪ್ರತಿಭಾ ಮತ್ತೆ ಪತಿಯ ಇಬ್ಬರ ಕುಟುಂಬಸ್ಥರು ಕೂಡ ಸದ್ಯಕ್ಕೆ ಆಸ್ಪತ್ರೆಯ ಬಳಿ ಕೂಡ ಬಂದಿದ್ದಾರೆ. ಮತ್ತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಸ್ಪಾಟ್ ಮಾಜರನ್ನ ಮಾಡಿಕೊಂಡು ಮರಣೋತ್ತರ ಪರೀಕ್ಷೆ ಬಂದ ನಂತರ ಪ್ರಕರಣವನ್ನು ದಾಖಲಿಸಿಕೊಂಡು ಮೃತದೇಹಗಳನ್ನ ಅವರ ಕುಟುಂಬಗಳಿಗೆ ಹಸ್ತಾಂತರಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇನ್ನು ಒಂದಷ್ಟು ಮಾಹಿತಿ ಏನಂತಂದ್ರೆ ಪ್ರತಿಭಾ ಅವರು ಮಗು ಸಾಯೋದಕ್ಕಿಂತ ಮುಂಚಿತವಾಗಿ ಆಕೆ ಮೊಬೈಲ್ ಅನ್ನ ಚೆಕ್ ಮಾಡಿಕೊಂಡು ಮಗುವನ್ನ ಯಾವ ರೀತಿಯಾಗಿ ರಕ್ಷಣೆಯನ್ನ ಮಾಡಬಹುದು ನೀರಿನಲ್ಲಿ ಮುಳುಗಿರುವಂತ ಮಗುವನ್ನ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಚೆಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಪವರ್ ಟಿವಿಗೆ ಕೇಳಿ ಬರ್ತಿದೆ. ಒಂದು ವೇಳೆ ತಾಯಿ ಏನಾದ್ರು ತಕ್ಷಣ ಎಲ್ಲಾದ್ರೂ ಕಿರ್ಚಾಡಿದ್ರೆ ಯಾರಾದ್ರೂ ಅಕ್ಕಪಕ್ಕದವ್ರ ನಿವಾಸಿಗಳು ಯಾರಾದ್ರೂ ಬಂದು ರಕ್ಷಣೆಯನ್ನು ಕೊಡ್ತಾ ಇದ್ರು, ತಕ್ಷಣ ಆಸ್ಪತ್ರೆಗಾದ್ರೂ ಕೂಡ ಕರ್ಕೊಂಡು ಹೋಗ್ಬೋದಾಯ್ತು, ಆಗ್ಲೂ ಕೂಡ ಮಗುವನ್ನ ರಕ್ಷಣೆ ಮಾಡಬಹುದಿತ್ತು. ಆದ್ರೆ ಪ್ರತಿಭಾ ಅವರು ತಮ್ಮ ಆಸ್ಪತ್ರೆಗೂ ಕೂಡ ಹೋಗಿಲ್ಲ, ಇಲ್ಲಿ ಆ ಕಿರ್ಚಾಟವನ್ನು ಕೂಡ ಮಾಡಿಲ್ಲ, ಅಕ್ಕಪಕ್ಕದ ನಿವಾಸಿಗಳ ನೆರವನ್ನು ಕೂಡ ಕೇಳಿಲ್ಲ. ಕೇವಲ ಮೊಬೈಲ್ ನಲ್ಲೇ ಚೆಕ್ ಮಾಡಿಕೊಂಡು ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಿರುವಂತ ಮಗುವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಆಕೆ ನಿರ್ಲಕ್ಷ್ಯ ಮಾಡಿದಕ್ಕೆ ಮಗು ಸಾವನ್ನಪ್ಪಿದೆ. ಆ ನೋವನ್ನ ತಾಳಲಾರದೆ ಆಕೆ ಏನ್ ಕೈಯನ್ನ ಚಾಕುವಿನ ಅಡಿಗೆ ಮನೆಗೆ ಹೋಗಿ ಕೈಯನ್ನ ಕೈದುಕೊಂಡು ರಕ್ತವನ್ನು ಕೂಡ ಬರ್ದಂತ ಸಂದರ್ಭದಲ್ಲಿ ಏನು ಬೆಡ್ರೂಮ್ಗೆ ಹೋಗಿ ಸೀರೆಯನ್ನು ತೆಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಕಂಡು ಬರ್ತಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.